ಫ್ರೆಂಡ್ಸ್, ನಾನು ಇದನ್ನು ಬಿಸಿಬೇಳೆ ಬಾತ್ಗೆ ಪುಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಾಡಿ ತೋರಿಸ್ತೀನಿ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೊರಗಡೆ ತಗೊಳ್ಳೋದಕ್ಕಿಂತ ಒಂದು ಸರಿ ಮಾಡಿ ನೋಡಿ. ನಾನು ಕಡಿಮೆ ಸಾಮಗ್ರಿಗಳನ್ನು ಹಾಕಿ ಮಾಡ್ತೀನಿ ನೋಡಿ. ಚೆನ್ನಾಗಿರುತ್ತೆ, ಒಳ್ಳೆ ಗುಡ್ ಸ್ಮೆಲ್ ಬರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಬೇರೆ ಏನು ಸೇರಿಸಲ್ಲ ನಾನು ನೋಡಿ. ಏನೇನು ಹಾಕಬೇಕು, ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಇದಿಷ್ಟಿದ್ರೆ ಸಾಕು ಪುಡಿ ಮಾಡ್ಕೊಳ್ಳೋಕ್ಕೆ. ಈ ಪುಡಿ ಅಷ್ಟೇ ನಾನು ತೋರಿಸ್ತಿರೋದು, ಆದರೆ ಒಗ್ಗರಣೆಗೆ ಬೇರೆ ಹಾಕಬೇಕು. ಪುಡಿ ಹಾಕಿದ್ಮೇಲೆ ಒಗ್ಗರಣೆ ಕೊಡಲೇಬೇಕು ಬಿಸಿಬೇಳೆ ಬಾತ್ಗೆ, ಆವಾಗ ಚೆನ್ನಾಗಾಗೋದು. ಆಮೇಲೆ ಇದು ಹಾಕ್ಬಿಟ್ಟು ಚೆನ್ನಾಗಾಗಿಲ್ಲ ಅನ್ಕೋಬೇಡಿ. ಒಗ್ಗರಣೆಗೆ ಎಣ್ಣೆ ಅಥವಾ ತುಪ್ಪ, ಸಾಸಿವೆ, ಇಂಗು, ಈರುಳ್ಳಿ, ಸಣ್ಣ ಈರುಳ್ಳಿ ಇದ್ದರೆ ಸಣ್ಣ ಈರುಳ್ಳಿ, ಕಡಲೆ ಬೀಜ ಇದ್ದರೆ ಕಡಲೆ ಬೀಜ ಅಥವಾ ಗೋಡಂಬಿ, ಇವಿಷ್ಟನ್ನು ಮತ್ತು ಮೆಣಸಿನಕಾಯಿ ಇಷ್ಟು ಹಾಕಿ ಒಗ್ಗರಣೆ ಮಾಡಿ ಒಳಗಡೆ ಈ ಪುಡಿ ಹಾಕಿದ್ದಲ್ಲದೆ ಅದನ್ನು ಸೇರಿಸ್ಬೇಕು. ಆವಾಗ ಬಿಸಿಬೇಳೆಬಾತು ಚೆನ್ನಾಗಾಗೋದು. ಇವಾಗ ಇದಕ್ಕೆ ಯಾವ್ಯಾವುದು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ನೋಡಿ. ಇದಿಷ್ಟು ಮತ್ತು ಇದರಲ್ಲಿ ನೋಡಿ ಏನೇನು ಇಟ್ಟಿದ್ದೀನಿ. ಚಕ್ಕೆ, ಲವಂಗ, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ನೋಡಿ. ಇದೊಂದು ಸ್ಟಾರ್ ಥರ ಇದಿಲ್ಲ, ಇದು ಒಂದೇ ಒಂದು ಮರಾಠಿ ಮೊಗ್ಗು ಹಾಕಿದ್ದೀನಿ ನೋಡಿ. ಇದಿಷ್ಟು ಬೇಕೇ ಬೇಕು. ನಂತರ ಜೀರಿಗೆ, ಮೆಣಸು, ನಂತರ ಸಾಸಿವೆ ಮತ್ತು ಸೋಂಪು, ಮತ್ತು ನೋಡಿ ಇಂಗು ಬೇಕೇ ಬೇಕು, ಆಯಿತಾ. ಇಂಗು, ನಂತರ ಮೆಣಸಿನಕಾಯಿ 2 ಥರ ಹಾಕಿದ್ದೀನಿ ನೋಡಿ. ಇದೊಂದು ಥರ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರ್ಗೆ. ಮತ್ತು ಧನಿಯಾ ಬೀಜ ಇದ್ದರೆ ಸೇರಿಸಿ, ಇಲ್ಲ ಅಂದರೆ ನೋಡಿ ನನ್ನ ಹತ್ರ ಇರಲಿಲ್ಲ, ಪುಡಿನೇ ಹಾಕ್ತೀನಿ. ಇವಾಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ. ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿರೋದು, ಹಾಗಾಗಿ ಇದು 1 ಪಾವು ಅಕ್ಕಿ ಹಾಕಲಿಕ್ಕೆ ಮಾಡುತ್ತಿರೋದು ನಾನು ಅಷ್ಟೇ. ಹೆಚ್ಚು ಅಕ್ಕಿ ಹಾಕಿ ಮಾಡಲಿಕ್ಕೆ ಮಾಡ್ತಾಯಿಲ್ಲ ನಾನು. ಕಡಿಮೆ ಸಾಮಗ್ರಿ ಹಾಕಿ ಕಡಿಮೆ ಅಳತೆಗೆ ಮಾಡ್ತಾಯಿದ್ದೀನಿ. ನಂತರ ನೋಡಿ ಇದು ಬೇಕು, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕರಿಬೇವು. ಇವಿಷ್ಟು ಇದ್ದರೆ ಸಾಕು ಪುಡಿ ಮಾಡೋಕ್ಕೆ. ನೋಡಿ ನಾನು ಕಾಯಲಿಕ್ಕೆ ಬಾಣಲೆ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಈಗ ನೋಡಿ ಇದನ್ನು ಒಟ್ಟಿಗೆ ಹಾಕ್ತಾಯಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ. ಫ್ರೆಂಡ್ಸ್, ಇಲ್ಲಿ ಒಂದು 1/4 ಸ್ಪೂನ್ ಮೆಂತ್ಯ ಸೇರಿಸ್ತಾ ಇದ್ದೀನಿ. ಇದು ನೋಡಿ, ಇದಿಷ್ಟು ಸಾಕು, ರೆಡಿ ಆಯ್ತಿದು ನೋಡಿ. ಇಷ್ಟು ಕೆಂಪಗೆ ಚೆನ್ನಾಗಾಗಿದೆ. ನಂತರ ನೋಡಿ ಇದು 1 ಚಕ್ಕೆ, ಏಲಕ್ಕಿ, ಮರಾಠಿ ಮೊಗ್ಗು, 1 ಸ್ಟಾರ್ ಹಾಕಿದ್ದೀನಿ. ಇದಕ್ಕೇ ಜೀರಿಗೆ ಮೆಣಸು, ಇದಕ್ಕೇ ನೋಡಿ ಸೋಂಪು, ನೋಡಿ ಇದಕ್ಕೇ ಸಾಸಿವೆ,
ನೋಡಿ ಕರಿಬೇವು ಸೇರಿಸ್ತಾ ಇದ್ದೀನಿ. ಒಣಗಿರೋ ಕರಿಬೇವು ಇದ್ದರೆ ಹಾಕಿ ಒಳ್ಳೆಯದು, ಹಸಿ ಕರಿಬೇವಿಗಿಂತ. ಹಸಿ ಕರಿಬೇವು ಹಾಕಿದ್ರೆ ನೀವು ಆಗಳಿಗೆಲ್ಲ ಯಾಕೆ ಮುಗಿಸಿ, ಒಣಗಿರೋದು ಹಾಕಿದ್ರೆ ನೀವು ಇಟ್ಕೋಬೋದು, ಏನಾಗಲ್ಲ ಪುಡಿನ. ನೋಡಿ ಇದು ಪಟ ಅಂತಿದೆ, ಇದು ರೆಡಿ ಆಯಿತು. ಇವಾಗ ನೋಡಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಎಂಥ ಮೆಣಸಿನ್ಕಾಯಿ ಗೊತ್ತಿಲ್ಲ, ಇದು ಖಾರ ಇರುವಂಥ ಮೆಣಸಿನ್ಕಾಯಿ. ಇದು ಕಲ್ಲರ್ಗೆ ಬೆಳಗ್ಗೆ ಮೆಣಸಿನ್ಕಾಯಿ. ನೋಡಿ ಇವಾಗ ಇದು ರೆಡಿ ಆಯಿತು. ಊದ್ಕೊಂಡಿದ್ದಾವೆ ನೋಡಿ ಮೆಣಸಿನ್ಕಾಯಿ ಯಾವ ಥರ ಊದ್ಕೊಂಡಿದೆ ಇಲ್ಲಿ. ಇವಾಗ ನಾನು ಅದು ಬಿಸಿಯಾಗಿದೆ, ಅದಕ್ಕೇ ಈ ಪುಡಿ ಹಾಕೋತಾ ಇದ್ದೀನಿ. ಇದು ಬಾಣಲೆ ಬಿಸಿಯಾಗಿದೆ. ಅದೇ ಕಡ್ಬಿಡ್ತೀರಿ, ಹಿಡಿಬೇಡ. ನೋಡಿ ಸ್ವಲ್ಪ ಇಂಗು ಸೇರಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ಇದೆಲ್ಲ ಹಾರಿದೆ, ಹುರ್ಕೊಂಡಿದ್ವಲ್ಲ ಇವೆಲ್ಲ ಸಹ ತಣ್ಣಗಾಗಿದೆ. ಇವಾಗ ನಾನು ಇದನ್ನ ಮಿಕ್ಸಿಗೆ ಹಾಕ್ತೀನಿ. ವಾವ್, ನೋಡಿ ಇವಾಗ ರೆಡಿ ಆಯಿತು. ಸೂಪರಾಗಿದೆ ಫ್ರೆಂಡ್ಸ್, ಮತ್ತು ಒಳ್ಳೆ ಗುಡ್ ಸ್ಮೆಲ್ ಬರ್ತಾಯಿದೆ ಆಯಿತಾ. ಇದು ಈ ಥರ ಮಾಡಿಕೊಂಡ್ರೆ ಇದು ರೆಡಿ. ಈಗ ಬಿಸಿಬೇಳೆಬಾತ್ ಪುಡಿ ರೆಡಿ. ನೀವು ಅದು ಕೆಂಪಗೆ ಹಾಕಬೇಕು ಅಂದರೆ ನಾನು ಖಾರದ ಮೆಣಸಿನ್ಕಾಯಿ ಹಾಕಿದ್ನಲ್ಲ ನೋಡಿ, ಅದು ಹಾಕೋದೇ ಬೇಡ, ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ. ಇದನ್ನು ನಾವು ಬಿಸಿಬೇಳೆ ಮಾಡ್ತೀವಲ್ಲ ಅದ್ರೊಳಗೆ ಹಾಕಿದಾಗ ಕಲ್ಲರ್ ಬರುತ್ತೆ, ಇದು ಕೆಂಪು ಕಲ್ಲರ್ ಬರುತ್ತೆ. ಇವಾಗ ಅದು ನಿಮಗೆ ಕೆಂಪು ಕಾಣ್ತಿಲ್ಲ ಅಂದ್ಕೋಬೇಡಿ ಆಯಿತಾ. ಇದು ಇವಾಗ ರೆಡಿ ಆಯಿತು. ಹಲೋ ಫ್ರೆಂಡ್ಸ್, ನಾನು ಈ ದಿನ ಬಿಸಿಬೇಳೆ ಬಾತ್ ಪುಡಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದು ಹೋಮ್ ಮೇಡು, ಮತ್ತು ನಮ್ಮ ಮನೆಯಲ್ಲಿ ಯಾವಾಗೂ ಸಹ ನಾನು ಅಂಗಡಿಯಿಂದ ತರೋದೇ ಇಲ್ಲ, ನಾನು ರೆಡಿ ಮಾಡಿಕೊಂಡೆ ಬಿಸಿಬೇಳೆ ಬಾತ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ನಮ್ಮ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ಹಾಗೆ ನಿಮಗೂ ಇಷ್ಟ ಆಗ್ಬೋದು ಅಂತ ಮಾಡಿದ್ದೀನಿ. ಖಂಡಿತವಾಗಿ ಚೆನ್ನಾಗಿರುತ್ತೆ, ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಹಾಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಎಲ್ಲರೂ ಸಹ ಮರೆಯದೆ ಮಾಡ್ಕೊಂಡು ತಿನ್ನಿ, ಸಪೋರ್ಟ್ ಮಾಡಿ ಪ್ಲೀಸ್.